ಪರವಾಗಿಲ್ಲ ಬಿಡಿ, ನಾನು ಇಡ್ತೀನಿ. ಪರವಾಗಿಲ್ಲ. ಥ್ಯಾಂಕ್ಸ್. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನನ್ನ ಜಾಗದಲ್ಲಿ ಯಾರಿದ್ರು ಇದನ್ನೇ ಮಾಡ್ತಿದ್ರು. ಸೂಟ್ ಕೇಸ್ ಎತ್ತಿಟ್ಟದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿದ್ದು. ನೀವು ಇವತ್ತು ಮಾಡಿದ ಸಹಾಯದ ಬಗ್ಗೆ ಮೋಸ್ಟ್ಲಿ ನನ್ನ ಜೀವನ ಪೂರ್ತಿ ಥ್ಯಾಂಕ್ಸ್ ಹೇಳಿದ್ರು ನಿಮ್ಮ ಋಣದ ಭಾರ ಕಡಿಮೆ ಆಗಲ್ಲ ಅನ್ಸುತ್ತೆ. ನೀವು ನನ್ನ ಜೀವನ ಉಳಿಸಿದ್ರಿ ಅನ್ನೋದಕ್ಕಿಂತ ಶಾಂತಿ ಜೀವ ಉಳಿಸ್ಬಿಟ್ರಿ ನೀವು. ಅದು ಒಂದು ವಿಷಯನೇ ಸಾಕು ಜನ್ಮ ಪೂರ್ತಿ ನಿಮಗೆ ಕೈ ಮುಗಿಯೋದಕ್ಕೆ. ಅಯ್ಯೋ ನಿತ್ಯ ಅವರೇ, ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ? ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ಸಾಧ್ಯನೇ ಇಲ್ಲ ಕರ್ಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಂಥ ದೊಡ್ಡ ನಿರ್ಧಾರ ತಗೋತಾ ಇರಲಿಲ್ಲ. ಮದುವೆ ಆಗ್ಬೇಕಿದ್ದ ಹುಡುಗ ಮಂಟಪದಿಂದ ಓಡ್ ಹೋದಾಗ ಸಹಾಯಕ್ಕೆ ನಿಂತವ್ರು ನೀವು. ಅಲ್ಲಿ ಪರಿಸ್ಥಿತಿ, ನನ್ನ ಮನಸ್ಸು ಎರಡನ್ನೂ ಅರ್ಥ ಮಾಡಿಕೊಂಡು ನನ್ನ ಕೈಗೆ ತಾಳಿ ಕೊಟ್ಟು ಕಟ್ಕೋ ಅಂತ ಹೇಳೋ ದೊಡ್ಡ ನಿರ್ಧಾರ ತಗೊಂಡವ್ರು ನೀವು. ಮುಗ್ದೆ ಹೋಯ್ತು ಬದುಕು ಅಂತ ಅನ್ಸಿತ್ತು ಕರ್ಣ. ಆದ್ರೆ ಮುಂದೆ ಬೆಳಕು ಸಿಗ್ಬೋದು ಅಂತ ಭರವಸೆ ಕೊಟ್ಟವ್ರು ನೀವು. ಇಷ್ಟೆಲ್ಲ ನನಗೋಸ್ಕರ ಮಾಡಿದವ್ರು ನಿಮ್ಮ ಕನಸು, ಗುರಿ, ದಾರಿ ಏನೂ ಗೊತ್ತಿಲ್ಲ ನನಗೆ. ನೀವು ಯಾರನ್ನಾದ್ರೂ ಪ್ರೀತಿಸಿದ್ರ, ಯಾರ್ದಾದ್ರೂ ಜೊತೆ ಬದುಕೋ ಕನ್ಸು ಕಟ್ಟಿದ್ರ, ಇದು ಯಾವುದು ನನಗೆ ಗೊತ್ತಿಲ್ಲ.